ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ಆರೋಗ್ಯಕರವಾದಂತಹ ಗಿಡಗಳ ಬಗ್ಗೆ ಒಂದು ಸ್ವಲ್ಪ ಮಾಹಿತಿ ಕೊಡ್ತೇನೆ ನೋಡ್ರಿ. ಇನ್ನು ಬ್ಯಾಸ್ಗೆ ಚಲೋ ಆಕೈತಿ. ಎಲ್ಲರೂ ನಿಮ್ಮ ಮನೆ ಮುಂದೆ ಹೀಗೆ ಪ್ಲಾಟ್ ಒಂದು ಇದ್ರೊಳಗೆ ಪಾಟ್ ಒಳಗೆ ಸಾಕಷ್ಟು ಗಿಡಗಳನ್ನು ಮಾಡಿಸ್ಕೋಬೋದು ನೋಡ್ರಿ. ನಾವು ಮನೆ ಮುಂದೆ ಪಾಟ್ ಒಳಗೆ ಹೇಗೆ ಗಿಡಗಳನ್ನು ಹಚ್ಚೀವಿ, ಇವೆಲ್ಲ ರಾತ್ರಿ ಕೂಡ ಒಂದಿಷ್ಟು ಆಮ್ಲಜನಕವನ್ನು ಹೊರಸೂಸ್ತಾವ್ರಿ. ಆರೋಗ್ಯಕ್ಕೆ ಭಾಳ ಒಳ್ಳೆಯದಾವು ನೋಡ್ರಿ. ಇದು ಸ್ನೇಕ್ ಪ್ಲ್ಯಾಂಟು, ಹಾವಿನ ಗಿಡ ಅಂತ ಹೇಳ್ತೇವೆ ರೀ. ಇದು ಹೂ ಕೂಡ ಬಿಟ್ಟಿದೆ ನೋಡ್ರಿ, ಎಷ್ಟು ಚೆನ್ನಾಗಿದ್ದಾವೆ. ಇದು ಲಿಲ್ಲಿ ಗಿಡ ರೀ, ಲಿಲ್ಲಿನೂ ಕೂಡ ಹೂ ಬಿಟ್ಟಿದೆ ನೋಡ್ರಿ. ಒಂದು ಇದ್ರೊಳಗೆ ಎಷ್ಟು ಚೆನ್ನಾಗಿ ಇವು ಭಾಳ ಕಾಸ್ಟ್ಲಿ ಇರ್ತಾವೆ ರೀ. ಮನ್ಯಾಗ ನಾವು ಒಂದು ತಂದು ಮತ್ತು ಒಂದೊಂದು ಬೆಳೆಸ್ಕೋಬೋದು ರೀ. ಇದು ರಬ್ಬರ್ ಪ್ಲ್ಯಾಂಟ್ ನೋಡ್ತಾ ಇರ್ಬೋದು ರೀ. ಇದು ರಬ್ಬರ್ ಪ್ಲ್ಯಾಂಟ್. ಇದು ವಾಸ್ತು ಗಿಡ ರೀ, ಇದು ಕೂಡ ರಬ್ಬರ್ ಪ್ಲ್ಯಾಂಟು. ಇದು ನೋಡ್ರಿ, ಲಿಲ್ಲಿದು ಬಿಳಿದಿರ್ತೈತಲ್ರಿ, ಅದು ಇದಾದ್ಮೇಲೆ ನಮ್ಗೆ ಹಸಿರಾಗಿ ಪರಿವರ್ತನೆ ಆಗ್ತದೆ ನೋಡ್ರಿ. ಫುಲ್ ವೈಟ್ ಇದ್ದಿದ್ದು ಈಗ ವೈಟ್ ಅದ ನೋಡ್ರಿ. ಇಲ್ಲೇ ಇದು ಹೂ ಆದಮೇಲೆ ಕ್ರಮೇಣ ಅದು ಹೀಗಾಗ್ತದೆ ಮುದ್ರಿ. ಇದು ಅಜ್ವಾನ್ ಗಿಡ ಮತ್ತು ಅಲೋವೆರಾ ಎಲ್ಲ ಕೂಡ ಎಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದೇವೆ. ಇನ್ನು ಬ್ಯಾಸ್ಗೆ ಚಲೋ ಆಕತಿ. ಎಲ್ಲರೂ ಸೆಕೆ ಅನ್ನೋದಕ್ಕಿಂತ ಈಗ ನಿಮ್ಮ ಮನ್ಯಾಗ ಒಂದು ಸಲ ಹಿಂಗೆ ಪ್ಲ್ಯಾಂಟೇಷನ್ ಮನ್ಯಾಗ ಮಾಡ್ಕೋರಿ. ಈಗೆಲ್ಲ ಗಿಡಗಳು ಕಡಿಮೆ ಆಗಿ ಬರೀ ಗಿಡ ಕಡ್ದು ಪರಿಸರವನ್ನು ಹಾಳು ಮಾಡ್ತಾ ಇದ್ದಾರೆ. ನೋಡ್ರಿ, ಇದೊಂದು ತರಹ ಮನಿ ಪ್ಲ್ಯಾಂಟ್ ಎಷ್ಟು ಚೆನ್ನಾಗೈತೆ. ಇದು ಮೊದಲ ಕಟ್ ಆದಾರಂಗೆ ಕಾಣಿಸ್ತದೆ. ಇಲ್ಲಿ ಫುಲ್ಲ ಕೂಡ ಹೀಗೆ ರೌಂಡಾಗಿ ಹಬ್ಸಿದೇವ್ರಿ ನಾವು ಮನೆ ತುಂಬ. ನೋಡ್ತಾ ಇರ್ಬೋದ್ರಿ ಎಷ್ಟು ಚೆನ್ನಾಗೈತಿದೆ. ಇದೊಂಥರ ಮನಿ ಪ್ಲ್ಯಾಂಟ್. ಇದು ಎಲ್ಲ ಆರೋಗ್ಯಕರವಾದಂಥ. ಇಲ್ಲಿ ಮನೆ ಮುಂದೂ ಕೂಡ ನಾವು ಎಷ್ಟೊಂದು ಪ್ಲ್ಯಾಂಟ್ಸ್ಗಳನ್ನು ಹಚ್ಚಿದ್ದೀವಿ. ಅವು ಯಾವ್ಯಾವ ಅನ್ನೋದು ನನಗೂ ಅಷ್ಟು ಗೊತ್ತಿಲ್ಲ. ಅವರೆಲ್ಲ ಆರೋಗ್ಯಕರವಾದಂತಹ ಶೋ ಗಿಡಗಳು ಮತ್ತು ಸ್ನೇಕ್ ಪ್ಲ್ಯಾಂಟ್, ಲಿಲ್ಲಿದು ಎಲ್ಲ ಅದಾವ್ರಿ ನೋಡ್ರಿ. ಮನಿ ಪ್ಲ್ಯಾಂಟ್ ಒಳಗೆ ಸಾಕಷ್ಟು ಥರ ಅದಾವು. ನಾವು ಹೀಗೆ ಒಂದು ಫುಲ್ ನೋಡ್ರಿ ಹೀಗೆ ಬೆಳೆಸಿದ್ದೀವಿ. ಇದೊಂಥರ ಫುಲ್ ನೋಡ್ರಿ, ಮ್ಯಾಲೆ ಹೋದ್ಮೇಲೆ ಎಷ್ಟು ದೊಡ್ಡದಾಗಿದೆ. ಇದು ಕೂಡ ಒಂದು ಮನಿ ಪ್ಲ್ಯಾಂಟ್. ಕೆಳಗಿಂದ್ರ ಮ್ಯಾಲೆ ಬೆಳೆಸಿದ್ದೀವಿ ನೋಡ್ರಿ. ಇನ್ನು ಬಿಸಿಲು ಬರ್ತೈತೆ ರೀ, ಜಾಸ್ತಿ ಬಿಸಿಲು ಹಾಕೈತಿ. ನೀವು ಎಲ್ಲರೂ ಹಿಂಗೆ ಮನೆ ಮುಂದೆ ಒಂದು ಸಣ್ಣ ತೋಟ ಮಾಡಿರಿ. ಗಾಳಿನೂ ಆರಾಮಾಗಿರ್ತೈತಿ, ಮನುಷ್ಯರು ಕೂಡ ಹವಾ ಭಾಳ ಚೆನ್ನಾಗಿರ್ತೈತಿ. ಈ ಗಿಡಗಳೆಲ್ಲ ಭಾಳ ಇದಾಗಿ ತ್ರಾಸ ಆಕೈತೆ ರೀ. ಎಲ್ಲರೂ ನಮ್ಮ ಮನೆ ಮುಂದೆ ಹಿಂಗೆ ಸಣ್ಣ ಗಾರ್ಡನ್ಗಳನ್ನು ಮಾಡ್ಕೋಣ. ಎಲ್ಲರೂ ಆರೋಗ್ಯವಾಗಿರೋಣ. ಬಾಲಶಂಕರ್ ರೆಸಿಪೀಸ್ ನೋಡುತ್ತಿರುವ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು.